ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರಿಯಾಣಂ, ನಮೋ ಉವಚ್ಛಾಯಾಣಂ, ನಮೋ ಲೋಯೆ ಸೌವಸಾಹೂಣಂ. ಬೆಂಗಳೂರಿನ ವಿಶ್ವಶಾಂತಿ ಯುವ ಸೇವಾ ಸಮಿತಿ ಇವರ ವತಿಯಿಂದ ಆಚಾರ್ಯ ಶ್ರೀ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸ್ತೋತ್ರದ ಪುಣ್ಯಾಮೃತ ಜಿನವಾಣಿ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ದಿನಾಂಕ 31/1/2026 ನಡೆಯಲಿರುವ ವಿಶ್ವ ದಾಖಲೆಯ ಶ್ರೀ ಜಿನಸೇನಾಚಾರ್ಯ ವಿರಚಿತ 1008 ಜಿನನಾಮಗಳ ಬೀಜಾಕ್ಷರ ಸಹಿತ ಮಂತ್ರ ಪುಷ್ಪಾರ್ಚನೆ ಮೂಲಕ ಶ್ರೀ ಜಿನಸಹಸ್ರಾಷ್ಟನಾಮಾರ್ಚನೆ ಕಾರ್ಯಕ್ರಮದ ಪೂರ್ವಭಾವಿ ಸಮಾವೇಶ ಬೆಂಗಳೂರಿನ ಕರ್ನಾಟಕ ಜೈನ ಭವನದಲ್ಲಿ ದಿನಾಂಕ 21/12/2025 ವಾತ್ಸಲ್ಯಮೂರ್ತಿ ಅಭೀಷ್ಣ ಜ್ಞಾನಭಾಸ್ಕರ ಪರಮಪೂಜ್ಯ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರ ಪಾವನ ಸಾನ್ನಿಧ್ಯ ಹಾಗೂ ಪರಮಪೂಜ್ಯ 108 ಪುರಾಣ ಸಾಗರ ಮುನಿ ಮಹಾರಾಜರ ಪಾವನ ಸಾನ್ನಿಧ್ಯ, ಪರಮಪೂಜ್ಯ ಜಗದ್ಗುರು ಸ್ವಶ್ರೀ ಶ್ರೀಮದ್ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರೇ ಭಟ್ಟಾರ ಕಪಟಾಚಾರ್ಯವರೇ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಇವರ ದಿವ್ಯ ಆಶೀರ್ವಾದ ಮತ್ತು ಸಾನ್ನಿಧ್ಯ, ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಭಾರತೀಯ ಜೈನ್ ಮಿಲನ್ ಇವರ ಗೌರವ ಉಪಸ್ಥಿತಿಯಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ಸಂಕ್ಷಿಪ್ತ ದೃಶ್ಯಾವಳಿಗಳು ನಿಮಗಾಗಿ. ಜನಗಳು ಪ್ರಥಮದಿ ವಂದಿತ ಆದಿನಾಥ ಭಗವಂತ, ಸುರರು ನಿಮ್ಮಯ ಚರಣಕ್ಕೆ ಎರಗಲು ಮುಕುಟ ಕಾಂತಿಯು ದ್ವಿಗುಣಿತ, ಸಂಸಾರ ಚಕ್ರದಿ ಮುಳುಗಿಹ ಜೀವಿಗೆ ಚೇತನವೀಯುವ ತೀರ್ಥೇಶ, ವೃಷಭ ಜಿನೇಶ್ವರ ಆದಿ ಜಿನೇಶ್ವರ ನಿಮ್ಮನು ಸ್ತುತಿಸುವೆ ಅನವರತ, ವೃಷಭ ಜಿನೇಶ್ವರ ಆದಿ ಜಿನೇಶ್ವರ ನಿಮ್ಮನು ಸ್ತುತಿಸುವೆ ಅನವರತ. ದೇವೇಂದ್ರ ನಾಗೇಂದ್ರ ನರೇಂದ್ರರೊಂದಿಪ ತತ್ವಜ್ಞಾನಿ ಹಿತೋಪದೇಶಿ, ಕೇವಲ ಜ್ಞಾನ ದಿವಾಕರ ಪ್ರಭುವೆ ತ್ರಿಕಾಲ ಜ್ಞಾನದ ಧರ್ಮೋಪದೇಶಕ ತ್ರಿಲೋಕ ಪೂಜಿತ ಪ್ರಥಮ. ಶ್ರೀಮತಿ ಡಾಕ್ಟರ್ ವಿದುಷಿ ತೇಜಸ್ವಿನಿಯವರು ಸಹ ಸಂಶೋಧಕರು, ಸಂಚಾಲಕರು, ಪ್ರಾಕೃತ ಭಾಷಾ ವಿಭಾಗ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು. ಇವರು ತಮ್ಮ ಉಪನ್ಯಾಸವನ್ನು ನೀಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸಮವಸರಣ, ಅದರಲ್ಲೂ ನಾನು ಇಲ್ಲಿ ಒಳಗಡೆ ಬರಬೇಕಾದ್ರೇ ದೊಡ್ಡದಾದಂತಹ ಬ್ಯಾನರು ಅದರಲ್ಲಿ ಬರೆದಿದ್ದಾರೆ, ಬೃಹತ್ ಸಮವಸರಣ ಅಂತ ಹೇಳಿ. ಸಮವಸರಣವೇ ಬೃಹತ್ ಮತ್ತು ಅದಕ್ಕೆ ಬೃಹತ್ ಎನ್ನುವ ಪದವನ್ನು ವಿಶೇಷವಾಗಿ ಜೋಡಿಸಿದ್ದಾರೆ. ಕಾರಣ ನಮ್ಮ ನವೀನ್ ಜಾಂಬ್ಲೆ ಅವರು ಮತ್ತು ನಮ್ಮ ಧೀರಜ್ ಅನ್ನುವಂತಹ ಯಾವ ಯುವ ಪೀಳಿಗೆ ಇದೆಯೋ ಅವರು ಅಂದಿನ ಕುಬೇರನ ಯಾವ ಒಂದು ಕಲ್ಪನೆ ಇತ್ತೋ ಇಂದ್ರನಿಂದ ಆಜ್ಞೆಯ ಅನುಸಾರ ಆ ಕಲ್ಪನೆಯನ್ನು ಮತ್ತೆ ತೆಗೆದುಕೊಂಡು ಬರ್ತಿದ್ದಾರೇನೋ ಅನ್ನುವ ಹಾಗೆ ಅವರು ಒಂದು ತಮ್ಮದೇ ಆದಂತಹ ಯೋಜನೆಗಳ ಮೂಲಕ ಬೆಂಗಳೂರಿನ ಜನತೆಯ ಕಣ್ಣೆದುರಿಗೆ ಇಡ್ತಾ ಇರುವಂಥದ್ದು ಬಹಳ ಒಂದು ಅದೃಷ್ಟಕರವಾದಂತಹ ಒಂದು ರಚನೆ ಅಂತ ಹೇಳ್ಬೋದು. ನಮ್ಮ ಕಣ್ಣುಗಳು ಅದೃಷ್ಟವನ್ನು ಪಡೆದಿರುವಂಥದ್ದು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸಮವಸರಣದ ವಿಷಯವನ್ನು ತೆಗೆದುಕೊಂಡ್ರೆ ತಿಲೋಯ ಪಣ್ಣತಿ ಗ್ರಂಥದಲ್ಲಿ 2ನೇ ಶತಮಾನದ ಗ್ರಂಥ ತಿಲೋಯ ಪಣ್ಣತಿ ಗ್ರಂಥದಲ್ಲಿ ಹೇಳ್ತಾರೆ ಯತಿವೃಷಭಾಚಾರ್ಯರು, ಅಭವ್ಯರಿಗೆ ಸಮವಸರಣದಲ್ಲಿ ಅದು ಭವನ ಭೂಮಿಯಲ್ಲಿ ಮುಂದೆ ಯಾವ 12 ಕೋಷ್ಟಕಗಳಿವೆಯೋ ಅದರಲ್ಲಿ ಅವರ ಉಪಸ್ಥಿತಿ ಸಾಧ್ಯವಿಲ್ಲ. ಯಾಕೆಂದರೆ ಅವರು ಅಭವ್ಯ ಜೀವಿ. ಅಕಸ್ಮಾತ್ ಏನಾದರೂ ಅಭವ್ಯರು ಒಳಗೆ ಪ್ರವೇಶ ಮಾಡಿಬಿಟ್ರು ಅಂತ ಆದರೆ
ಅವರಿಗೆ ಕಣ್ಣು ಕುರುಡಾಗಿ ಹೋಗುತ್ತದೆ. ಆ ದೃಶ್ಯವನ್ನು ನೋಡುವಂತಹ ಶಕ್ತಿ ಆ ಭವ್ಯರಿಗೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಂದು ಮತ್ತೊಮ್ಮೆ ಯುವ ಜನರ ಯೋಜನೆಗೆ ಯಾವುದು ಸಿಲುಕಿ ಬಿದ್ದಿದೆಯೋ ಆ ಸಮವಸರಣ ಮತ್ತೆ ಏರ್ಪಡಲು ಹೊರಟಿರುವಂಥದ್ದು. ಅಂತಹ ಸಮವಸರಣದಲ್ಲಿ ಕೇವಲ ಬೆಂಗಳೂರಿನ ಜನತೆಯಲ್ಲ, ಸಮಗ್ರ ವಿಶ್ವದ ಜನತೆ, ಅಬ್ರಾಡಿಂದನೂ ಕೂಡ ಅನೇಕ ಪ್ರದೇಶಗಳಿಂದ, ಅನೇಕ ದೇಶಗಳಿಂದ ಆನ್ಲೈನ್ ಮೂಲಕ ಕೂಡ ಗುಂಪು ಗುಂಪಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥವರಿದ್ದಾರೆ. ಈ ಕಾರ್ಯಕ್ರಮ ಜಿನಸಹಸ್ರಾಷ್ಟ ನಾಮಾರ್ಚನೆ ಜನವರಿ 2026 ಪೂಜ್ಯ ಆಚಾರ್ಯ ಶ್ರೀ ಏಕಸಾಟ್ ಪುಣ್ಯಸಾಗರ ಮಹಾರಾಜರ ಹತ್ರ ಈ ವಿಷಯವನ್ನು ಮೈಸೂರಿನಲ್ಲಿ ಪ್ರಸ್ತಾಪ ಮಾಡಿದಾಗ ಅವರು ಕೊಟ್ಟಂತಹ ಟ್ಯಾಗ್ ಲೈನ್ ಇದು, ನಭೂತೋ ನ ಭವಿಷ್ಯತಿ ಅಂತ. ಜಿನಸಹಸ್ರಾಷ್ಟ ನಾಮಾರ್ಚನೆ ಬಗ್ಗೆ ಅಥವಾ ಸಮೋಸರಣದ ಬಗ್ಗೆ ಈಗಾಗಲೇ ಡಾಕ್ಟರ್ ತೇಜಸ್ವಿನಿ ಮೇಡಮ್ ಅವರು ಹೇಳಿದ್ದಾರೆ, ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಭಾವನೆಯಿಂದ ಭವನಾಶ ಆಗುತ್ತೆ ಅನ್ನೋದಾದರೆ ಈ ಪಂಚಮ ಕಾಲದಲ್ಲಿ ಕರ್ನಾಟಕಕ್ಕೆ, ಅದರಲ್ಲಿ ಬೆಂಗಳೂರಿಗೆ ಸಮೋಸರಣ ಬಂದರೆ ಸಮೋಸರಣದ ವಿಶೇಷತೆ ಗೊತ್ತಿರುವವರು, ಈ ಜಿನಸಹಸ್ರಾಷ್ಟ ನಾಮಾರ್ಚನೆಯನ್ನು ಯಾರು ಮಾಡ್ತಾರೆ ಅನ್ನೋದು ಗೊತ್ತಿದ್ದರೆ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಈ ಒಂದು ಪೂಜೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೋದು. ಏನಿದು ಜಿನಸಹಸ್ರಾಷ್ಟ ನಾಮಾರ್ಚನೆ ಅಂತಂದರೆ, ಸಂಸ್ಕೃತ ಶ್ಲೋಕ ಒಂದು ಹೇಳುತ್ತೆ, ಯಾರು ತೀರ್ಥಂಕರ ಪರಮದೇವರ ಒಂದೊಂದು ನಾಮವನ್ನು ಪ್ರತಿನಿತ್ಯ ಕಂಠಪಾಠ ಮಾಡಿ ಅದನ್ನು ಪಠಣೆ ಮಾಡ್ತಾರೋ, ಸ್ಮರಣೆ ಮಾಡ್ತಾರೋ, ಮನನ ಮಾಡ್ತಾರೋ, ಅದನ್ನು ಜಪ ಮಾಡ್ತಾರೋ ಅವರು 68 ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದಷ್ಟು ಮಹಾಪುಣ್ಯ ಇದೆ ಅಂತ. ಹಾಗಿದ್ರೆ 1008 ನಾಮವನ್ನು ಪ್ರತಿ ದಿವಸ ನಾವು ಪಠಣೆ ಮಾಡಿದರೆ ನಮಗೆ ಎಷ್ಟು ಪುಣ್ಯ ಲಾಭ ಇದೆ. ಹಾಗಿದ್ರೆ ನಾನೊಬ್ಬ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಜೊತೆಗೆ ಕೂತ್ಕೊಂಡು ಸಹಸ್ರಾಷ್ಟ ನಾಮಾರ್ಚನೆ ಮಾಡೋದಕ್ಕಿಂತ ಬೆಂಗಳೂರಿನಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನ, ನಾಡಿನ ಕರ್ನಾಟಕದಾದ್ಯಂತ ಸುಮಾರು 26 ಕ್ಷೇತ್ರಗಳಲ್ಲಿ, ಹೇಳಲಿಕ್ಕೆ ಹೋಗೋದಿಲ್ಲ ಅದು ಎಷ್ಟು, ಒಂದು ಪಟ್ಟಿ ಇದೆ, 26 ಕ್ಷೇತ್ರಗಳಲ್ಲಿ ಈ ಜಿನಸಹಸ್ರಾಷ್ಟ ನಾಮಾರ್ಚನೆ ಆಗ್ತಾ ಇದೆ. ಸುಮಾರು ಆಲ್ರೆಡಿ ಈಗ 8,000 ಜನ ಆಲ್ ಓವರ್ ಕರ್ನಾಟಕ ಇದಕ್ಕೆ ರಿಜಿಸ್ಟರ್ ಆಗಿದ್ದಾರೆ. ಇದನ್ನು ಜೋರಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಪುಣ್ಯಾತ್ಮರಿಗೆ ನಿರಂತರವಾಗಿ ಮುನಿಗಳಿಗೆ ನಿರಂತರವಾಗಿ ಅವರ ಮನೆಗಳಿಗೆ ಆರು ಇರ್ತದೆ ಅಂದ್ರೆ, ಒಂದು ಮುನಿ ಮಹಾರಾಜರಿಗೆ 6 ಕೊಟ್ಟರೆ 1 ಕೋಟ್ಯಾಂತರ ಜೀವಗಳಿಗೆ 6 ಕೊಟ್ಟಷ್ಟು ಫಲ ಸಿಗ್ತದೆ. ಅದನ್ನು ನಾವು ಧರ್ಮಸ್ಥಳದಲ್ಲಿ ನೋಡಿದೆ. ಧರ್ಮಸ್ಥಳದಲ್ಲಿ ಇಂಥ ಧರ್ಮಾತ್ಮರ ಆಧಾರ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಮಧ್ಯಪ್ರದೇಶದಲ್ಲಿ ಇದ್ದೆ. ಇಲ್ಲಿ ಬಂದು ನೋಡಿದರೆ ಇಡೀ ಭಾರತದಲ್ಲಿ ಯಾರು ಫೇಮಸ್ ಅದಾರಪ್ಪ ಅಂತಂದ್ರೆ ಸುರೇಂದ್ರ ಹೆಗಡೆಯವರು, ವೀರೇಂದ್ರ ಹೆಗಡೆಯವರು. ಅವರ ಮನೆಯಲ್ಲಿ ನೋಡಿದರೆ ಭಾಳ ಖುಷಿ ಅನ್ನಿಸ್ತದೆ. ಈ ಶಮೋಶರಣವನ್ನು ನಾನು ಎಲ್ಲಿ ಹೋದರೂ ಇಡೀ ಕರ್ನಾಟಕದಲ್ಲಿ 250 ಪಂಚಕಲ್ಯಾಣಿ ಮಾಡೀನಿ. ಇವ್ರದ್ದೇ ಶಮೋಶರಣ ಬಂದೈತಿ ಧಾರವಾಡದಿಂದ. ಅಂಥ ಶಮೋಶರಣ, ಸಣ್ಣ ಪುಟ್ಟ ಶಮೋಶರಣ ತೊಗೊಂಡು ನಾನು ಬಡವರು ಊರ ಒಳಗೆ, ಬಡವರಲ್ಲ ಅವರು ಧರ್ಮ ಮಾಡಿದ್ರೆ ಶ್ರೀಮಂತರು ಅವರು, ಅಂಥ ಊರಲ್ಲಿ ನಾನು ಎಲ್ಲ ಊರಲ್ಲಿ ಕೂಡ ಶಮೋಶರಣವನ್ನು ರಚನೆ ಮಾಡಿದ್ವಿ. ಆದರೆ ನನಗೆ ಭಾಳ ಖುಷಿ ಆಯಿತು. ಮೈಸೂರಲ್ಲಿ ನಾನು ಚಾತುರ್ಮಾಸ ಮಾಡಿ ನಾನು ಹಳ್ಳಿ ಮತ್ತು ಹುಬ್ಬಳ್ಳಿ ಕಡೆ, ಆ ಕಡೆ ಪುಣ್ಯ ಭಾಳ ರೀ, ಬೆಳಗಾವಿ ಕಡೆ ಭಾಳ ಜನ, ಲಕ್ಷಾಂತರ ಜನ ಇರ್ತಾರೆ. ನಾವು ಹೋದರೆ ಬಿಡೋಂಗಿಲ್ಲ. ಹೆಂಗೆ ಇರುವಿಗೆ ಸಕ್ಕರೆಗೆ ಇರುವಿ ಹೆಂಗೆ ಮೆತ್ತಾವಲ್ಲ, ಹಂಗೆ ಭವ್ಯಜುಗಳು ಮೆತ್ತಾವ ನೋಡ್ರಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಬೆಂಗಳೂರು ಭಾಳ ಸುಧಾರಣೆ ಆಗೈತಿ. ಬೆಂಗಳೂರು ಮೊದಲಿನಂಗೆ ಬೆಂಗಳೂರು ಇಲ್ಲ. ಬೆಂಗಳೂರು ಎಷ್ಟು ಸುಧಾರಣೆ ಆಗೈತೆ ಅಂದ್ರೆ, ನಾನು ಎಲ್ಲಿ ನೋಡ್ತೀನಿ ಬೆಂಗಳೂರದೊಳಗೆ ಅಲ್ಲಿ ಧರ್ಮನೇ ಅಂತ ಹೇಳ್ತಾರೆ. ಧರ್ಮ ಉಳಿದೈತೆ ಅಂದ್ರೆ ದಕ್ಷಿಣ ಭಾಗದಾಗ ಅಂದ್ರೆ ಬೆಂಗಳೂರು ಉಳಿದೈತಿ, ಬೆಂಗಳೂರು ನಗರದೊಳಗೆ ಉಳಿದೈತಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾರು ಸೌಭಾಗ್ಯದವ್ರು ನೋಡೋಣ. ಆ ಮೂರ್ತಿಯನ್ನು ಸ್ಥಾಪನೆ ಮಾಡೋರು 4 ಪ್ರಕಾರ ದೊಡ್ಡ ದೊಡ್ಡ ಮೂರ್ತಿಗಳು ಇರ್ತಾವೆ ಶಮೋಶರಣದಲ್ಲಿ. ಆ ಶಮೋಶರಣದೊಳಗೆ ಒಂದು ಸಲ ನೀ ದಾನ ಮಾಡಿದ್ರೆ ನೀ ಮುಂದಿನ ಓದೊಳಗೆ ಶಮೋಶರಣದಲ್ಲಿ ರಾವಣ ತೀರ್ಥಂಕರಾಗೋದ್ರ, ಲಕ್ಷ್ಮಣ ತೀರ್ಥಂಕರಾಗೋರದಾರ, ಅಲ್ಲಿಂದ ಶ್ರೀನಿಕ ರಾಜ ತೀರ್ಥಂಕರಾಗೋದರು, ಸೀತಾದೇವಿ ಗಣಧರಾಗೋದ್ರ. ನೀವೆಲ್ಲರೂ ಶ್ರೋತಾಗಣಾಗಿ ಅಲ್ಲಿ ಬಂದು ಜನ್ಮ ಆಗ್ತೀರಿ. ನಿಮಗೆ ಹೇಳ್ತೇನೆ ಒಂದು ಮಾತು, ನೀವೆಲ್ಲರೂ ಇಲ್ಲಿ ಏನು ಶಮೋಶರಣದೊಳಗೆ ಭಾಗವಹಿಸಿರಿ, ನಿಮಗೆಲ್ಲರಿಗೂ ಮುಂದಿನ ಭಾಗದೊಳಗೆ ಚತುರ್ಥ ಕಾಲದೊಳಗೆ ನೀವು ಶಮೋಶರಣದೊಳಗೆ ಜನ್ಮ ಆಗ್ತೀರಿ. ಅಲ್ಲಿ ಎಲ್ಲರೂ ಬಂದು ಕೋಷ್ಟಕದೊಳಗೆ ಬರ್ತೀರಿ. ಆ ಶಮೋಶರಣದೊಳಗೆ ಬಂದರೆ ನೀವೆಲ್ಲರೂ ಕಿವುಡ್ರು, ಮೂಕರು, ಕುಟ್ರು ಇದ್ದರೂ ಕೂಡ ಏನಾರು ಕರ್ಮದ ಉದಯದಿಂದ, ಅಶುಭ ಕರ್ಮದಿಂದ ನೀ ಏನಾರು ಕರ್ಮ ಕಟ್ಕೊಂಡಿದ್ರೆ ಕರೆ ಆದರೆ ಈ ಶಮೋಶರಣದೊಳಗೆ ನೀನು ಆಯು ಬಂದು ಮಾಡಿಕೊಂಡ್ರೆ ಮುಂದಿನ ಚತುರ್ಥ ಕಾಲದಲ್ಲಿ ನೀವು ಎಲ್ಲರೂ
ಭವ್ಯ ಜೀವಿಗಳಾಗಿ ನಿಮಗೆ ಯಾವುದೂ ಕೂಡ ಅಲ್ಲೇ ಅಶುಭ ಕ್ರಿಯೆಗಳು ಇರುವುದಿಲ್ಲ. ಇದನ್ನು ನೆನಪಿಟ್ಟುಕೊಳ್ಳಿ. ವಿಶ್ವಶಾಂತಿ ಯುವ ಸೇನಾ ಸಮಿತಿಯ ಸೇವಾ ಸಮಿತಿ ವತಿಯಿಂದ ಬೃಹತ್ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಬೆಂಗಳೂರು ಮತ್ತು ಕರ್ನಾಟಕದ ಬೇರೆ ಬೇರೆ ಕಡೆ ಹಾಗೂ ಭಾರತ ದೇಶದಲ್ಲೆಲ್ಲ ನಡೆಯೋದು ಯೋಜನೆಯನ್ನು ನಮ್ಮ ನವೀನ್ ಜಾಂಬಳೆ ಅವರ ನೇತೃತ್ವದಲ್ಲಿ ಧೀರಜ್ ಅವರೆಲ್ಲ ಸೇರಿ ವಿಚಾರವನ್ನು ಮಾಡಿದ್ದಾರೆ. ನಮ್ಮ ಮನೆಗೂ ಬಂದಿದ್ದರು, ನನಗೂ ಆ ವಿಷಯವನ್ನೆಲ್ಲ ತಿಳಿಸಿದರು. ಯಾವಾಗಲೂ ಒಳ್ಳೆ ಕೆಲಸ ಮಾಡುವಾಗ ಒಳ್ಳೇದು ಮಾಡಿ ಅಂತ ಹೇಳುವಂಥದ್ದು ನನ್ನ ಧರ್ಮ. ನಾನು ಅದನ್ನು ಮಾಡಿದ್ದೇನೆ. ಮತ್ತು ನಮ್ಮಿಂದ ಆಗುವಂಥ ಸಹಾಯ ಮಾಡೋಣ. ದೇವರು ನಾವು ಬೇಕಾದಾಗ ಅವರೇ ಮಾಡಿಸ್ಕೊಳ್ತಾರೆ. ನಾವು ಬೇಡ ಅಂದರೂ ಆಗುತ್ತೆ, ಬೇಕು ಅಂದರೂ ಆಗುತ್ತೆ. ಹಾಗಾಗಿ ಇದೆಲ್ಲ ಒಂದು ಸೇರಿ ನಾವು ಮಾಡೋಣ. ಮತ್ತು ನವೀನ್ ಜಾಂಬಳೆ ಅವರು ಒಂದು ಉಲ್ಲಾಸದ ಮನುಷ್ಯ. ಧೀರಜ್ ಇವರೆಲ್ಲ ಹುಡುಗರು, ಈಗ ಹುಡುಗರೋಗಿ ಅವ್ರ ಕಾಲ ಮೇಲೆ ನಿಲ್ಲುವಂಥ ಕಾಲ ಬಂದಿದೆ. ಮಾಡಿ ತೋರಿಸುವಂಥ ಶಕ್ತಿ ಇದೆ, ಮಾಡಿ ತೋರಿಸ್ಬೇಕು. ನಾವು ಅವರಿಗೆ ನನ್ನಿಂದ ಮತ್ತು ನನ್ನ ಅನಿತನಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟನ್ನು ವೈಯಕ್ತಿಕ ಮಾಡ್ತೀನಿ. ಬಹುಶಃ ಮತ್ತು ಕ್ಷೇತ್ರಕ್ಕೂ ಅವರು ಹೋಗಿ ಬಂದಿದ್ದಾರೆ. ಪೂಜಾ ಹೆಗ್ಡೆ ಅವರು ಕಳಿಸ್ಕೊಡ್ತಾರೆ. ಅದನ್ನು ನಾವು ಹೇಳಿದೆ, ಯಾವತ್ತು ನಮ್ಮದು ಗುಪ್ತದಾನ ಗುಪ್ತವಾಗಿಯೇ ಇರಲಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾರೆ. ಜೈ ಜಿನೇಂದ್ರ. ಈ ಬೆಂಗಳೂರು ಮಹಾನಗರದಲ್ಲಿ ಈ ಒಂದು 4-5 ಯುವಕರು ಸೇರಿಕೊಂಡು ಅವರುಗಳೇ ನೇತೃತ್ವವನ್ನು ವಹಿಸಿ ಈ ವಿಶ್ವ ದಾಖಲೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಇದೇ ಒಂದು ದಾಖಲೆ ಅಂತ ಹೇಳ್ಬೋದು ನಾವು. ಅವರು ದಾಖಲೆ ಮಾಡ್ತಕ್ಕಂಥದ್ದು ಬೇರೆ, ಆದರೆ ಇವರು ಮಾಡಲಿಕ್ಕೆ ಈ ಯುವಕರು 4-5 ಯುವಕರು ಮಾಡಲಿಕ್ಕೆ ಹೊರಟಂತಹ ಅವರ ಮನಸ್ಸೇ ಒಂದು ದೊಡ್ಡ ದಾಖಲೆ ಅಂಥೇಳಿ ನಾವು ಹೇಳ್ಬೋದು. ಯಾಕಂತಂದರೆ ಇಡೀ ಕರ್ನಾಟಕದಲ್ಲಿ ನಾವು ನೋಡ್ಬೋದು, ಎಲ್ಲರೂ ಕೂಡ ಇಡೀ ಕರ್ನಾಟಕದಾದ್ಯಂತ ಯಾರೂ ಕೂಡ ಯುವಕರು ಇಂತಹ ಒಂದು ನೇತೃತ್ವವನ್ನು ವಹಿಸಿ ಮಾಡಿದಂತಹ ಕಾರ್ಯಕ್ರಮಗಳೇ ಇಲ್ಲ, ಹಾಗೆ ಇಡೀ ದೇಶದಲ್ಲೇ ಇಲ್ಲ ಅಂಥೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು. ಹಾಗೆ ಇಂತಹ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಇವರೆಲ್ಲರೂ ಕೂಡ ಭಗವಂತರ ನಾಮವನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ಭಕ್ತಿ ಮಾಡ್ತಕ್ಕಂಥದ್ದನ್ನು ದಾಖಲೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಹಾಗೆ ನಾವೆಲ್ಲರೂ ಕೂಡ ನಮ್ಮ ಮುಂದಿನ ಯುವ ಪೀಳಿಗೆ ಎಷ್ಟೊಂದು ಮುಂದುವರಿತಾ ಇದೆ, ಈ ಧರ್ಮದ ರಕ್ಷಣೆ, ಧರ್ಮದ ಪ್ರಭಾವನೆ ಮಾಡಲಿಕ್ಕೆ ಎಷ್ಟು ಕಾತುರರಾಗಿದ್ದಾರೆ, ಅವರೆಲ್ಲರೂ ಕೂಡ ಎಷ್ಟು ದೃಢವಾಗಿದ್ದಾರೆ ಅಂಥೇಳಿ ನಾವೆಲ್ಲರೂ ಕೂಡ ಯೋಚಿಸಿ ಸಂತೋಷವನ್ನು ಪಡಿಬೇಕು. ಹಾಗೆ ಶಾಸ್ತ್ರಗಳ ಪ್ರಕಾರ ಪಂಚಮ ಕಾಲದ ಕೊನೆಯವರೆಗೂ ಕೂಡ ಧರ್ಮ, ಜಿನಧರ್ಮ ಅಂತಕ್ಕಂಥದ್ದು ಇರ್ತದೆ. ಹಾಗೆ ದಿಗಂಬರ ಮುನಿಗಳು ಇರ್ತಾರೆ ಅಂಥೇಳಿ ಹೇಳಲಾಗ್ತದೆ. ಆದರೆ ನಮಗೆ ಆ ಶಾಸ್ತ್ರ ನಿಜವಾಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಂತಹ ಯುವಕರನ್ನು ನೋಡಿದರೆ ಮುಂದೆ ನಿಜವಾಗಲೂ ಪಂಚಮ ಕಾಲದ ಕೊನೆಯವರೆಗೂ ಈ ಜಿನಧರ್ಮ ಉಳಿತದೆ ಅಂಥೇಳಿ ನಮಗೆ ನಿಜವಾಗಲೂ ಕೂಡ ಬಹಳ ಸಂತೋಷವಾಗ್ತದೆ. ಅಂತಹ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಇರತಕ್ಕಂತಹ ಎಲ್ಲ ನವೀನ್ ಜಾಂಬಳೆ ಅವರು, ಚರಣ್ ಅವರು, ಧೀರಜ್ ಅವರು, ಭೂಷಣ್ ಅವರು, ಎಲ್ಲ ಒಂದು ಯುವ ತಂಡದವರಿಗೆ ಈ ಸಂದರ್ಭದಲ್ಲಿ ಆ ಭಗವಂತರ ಕೃಪೆ, ಆಶೀರ್ವಾದ, ಅನುಗ್ರಹ, ಹಾಗೆ ಎಲ್ಲ ಜಿನಶಾಸನ ದೇವತೆಗಳ ಒಂದು ಅನುಗ್ರಹ ಅವರ ಮೇಲೆ ಸದಾ ಇರಲಿ. ಹಾಗೆ ಯಾವುದೇ ಒಂದು ಕಾರ್ಯ ಮಾಡ್ತಕ್ಕಂತಹ ಶ್ರೇಷ್ಠ ಕಾರ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಜಿನೇಂದ್ರ ಭಗವಂತರ ಜೊತೆಗೆ ಅವರ ಶಾಸನ ದೇವತೆಗಳು ಹಾಗೆ ಗ್ರಾಮದ ದೇವತೆಗಳು ಎಲ್ಲರಿಗೂ ಕೂಡ ಸತ್ಕಾರ, ಗೌರವವನ್ನು ಮಾಡ್ತಕ್ಕಂಥದ್ದು ಮುಖ್ಯವಾಗ್ತದೆ. ನಾವು ಪಂಚಕಲ್ಯಾಣವನ್ನು ಮಾಡ್ತೀವಿ. ಪಂಚಕಲ್ಯಾಣದಲ್ಲಿ ತೀರ್ಥಂಕರರ ಒಂದು ಗರ್ಭ ಕಲ್ಯಾಣದಕ್ಕಿಂತ ಹಿಂದಿನ ದಿನ ಒಂದು ಆರಾಧನೆ ಮಾಡ್ತಾರೆ. ಯಾವ ಆರಾಧನೆ? ಯಾಗಮಂಡಲ ಆರಾಧನೆ. ಅದರಲ್ಲಿ ಯಾರ ಪೂಜೆ ಆಗ್ತದೆ? ಯಾರ ಸತ್ಕಾರ, ಯಾರ ಗೌರವವಾಗ್ತದೆ? ಎಲ್ಲ ದೇವಾನುದೇವತೆಗಳು, ಎಲ್ಲ ಯಕ್ಷಿಯರು, ಹಾಗೆ ಎಲ್ಲ ದಿಕ್ಪಾಲಕರು ಎಲ್ಲರಿಗೂ ಕೂಡ ಗೌರವಗಳು, ಸತ್ಕಾರಗಳು ಆಗ್ತದೆ. ಯಾಕೆ ಅಂತಂದರೆ ಆ ಜಿನೇಂದ್ರ ಭಗವಂತರ ಒಂದು ಶ್ರೇಷ್ಠ ಕಾರ್ಯಕ್ರಮ, ಪಂಚಕಲ್ಯಾಣ ಮಹಾಪೂಜೆ ನಿರ್ವಿಘ್ನವಾಗಿ ಆಗಲಿ ಅಂಥೇಳಿ ನಾವು ಅವರೆಲ್ಲರೂ ಕೂಡ ಬಹಳ ಗೌರವದಿಂದ, ವಿನಯದಿಂದ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲ ಜಿನಶಾಸನ ದೇವತೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಆದಿನಾಥ ತೀರ್ಥಂಕರರ ಯಕ್ಷಿಯಾದಂತಹ ಚಕ್ರೇಶ್ವರಿ ಅಮ್ಮನವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ಈ ಯುವ ತಂಡ ಈ ಒಂದು ಭಗವಂತರ ಒಂದು ನಾಮಸ್ಮರಣೆ ಕಾರ್ಯಕ್ರಮವನ್ನು ವಿಶ್ವ ದಾಖಲೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಎಲ್ಲ ದೇವಾನುದೇವತೆಗಳು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಲಿ. ಹಾಗೆ ಅವರೇನು ವಿಶ್ವ ದಾಖಲೆ ಮಾಡಬೇಕು ಅಂತ ಆ ಅವರ ಭಾವನೆ ಸಫಲವಾಗಲಿ. ಯಾವುದೇ ಕಾರ್ಯಕ್ರಮಗಳಲ್ಲಿ ಲೋಪದೋಷ, ವಿಘ್ನಗಳು ಬರದೇ ಇರುವಂತೆ ಆ ಎಲ್ಲ ದೇವತೆಗಳು ಕೂಡ ನಡೆಸ್ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ.